ನಾನು ಸಿನಿಮಾ ಸ್ಟಾರ್ಟ್ ಮಾಡಿದಾಗ ಪರಿಸ್ಥಿತಿ ಬೇರೆ ಇತ್ತು. ಆವತ್ತಿಗೆಲ್ಲ ನಮಗೆ 60-70% ಬೇರೆ ಮೂಲಗಳಿಂದ ಬರ್ತಾಯಿತ್ತು. ಇವತ್ತು ಯಾವುದೇ ಮೂಲಗಳಿಲ್ಲ. ಥಿಯೇಟ್ರಲ್ಲಿ ಜನ ಬರಬೇಕು, ನೋಡಬೇಕು. ಅಂದರೆ ಹಿಂದೆ ಏನು ಒಂದು 15 ವರ್ಷದ 20 ವರ್ಷದಿಂದ ಇತ್ತು, ಆ ಒಂದು ಹಂತಕ್ಕೆ ಬಂದಿದೆ. ಖಂಡಿತ ಒಳ್ಳೇದೇ. ಬಟ್ ಆದರೆ ನನ್ನ ಸಿನಿಮಾಯಿಂದನೇ ಸ್ಟಾರ್ಟ್ ಆಗ್ಬಿಟ್ಟಿದೆ ಇದು. ಅದೊಂದು ಸ್ವಲ್ಪ ಕಷ್ಟ. ಬಟ್ ಜನ ಕೈ ಬಿಡೋದಿಲ್ಲ. ಖಂಡಿತ ಒಳ್ಳೇದಾಗುತ್ತೆ. ಫೈನಾನ್ಸರ್ ಅಂತ ಲಾಸ್ಟಲ್ಲಿ ಹೇಳ್ತಾರೆ. ಯಾಕೆ ಅಂತ ಗೊತ್ತಿಲ್ಲ ನನಗೆ. ಮಂಜಣ್ಣ ಹೇಳಿದ್ರು 7 ಪಿಕ್ಚರ್ ಫೈನಾನ್ಸ್ ಕೊಟ್ಟಿದ್ದೀನಿ ಅಂತ. 7ರಲ್ಲಿ ಎಷ್ಟು ಬಂತೋ ಎಷ್ಟು ಹೋಯ್ತೋ ನನಗಂತೂ ಗೊತ್ತಿಲ್ಲ. ಆಮೇಲೆ ಈ ಚೂಮ್ ಅಂತಾರೋ ರಿಲೀಸ್ ಆಗಬೇಕಾದ್ರೆ ನಿರಂಜನ್ ಮನ್ಸು ಮಾಡಿದ್ರೆ ರಿಲೀಸ್ ಆಗೋದು 100%. ಯಾಕಂದರೆ ತುಂಬ ದುಡ್ಡು ಬರಬೇಕು. ಅದರಲ್ಲಿ ನಾವು ಸಾಕಾಗೋಷ್ಟವ್ರಿಗೆ ಕಮ್ಮಿ ಮಾಡಿಕೊಟ್ಟಿದ್ದೀವಿ. ಎಷ್ಟು ಕಮ್ಮಿ ಮಾಡಿದ್ದೀವಿ ಅಂತ ಪಬ್ಲಿಕ್ಕಾಗಿ ಹೇಳೋಕ್ಕಾಗಲ್ಲ. ಆದರೂ ಕಮ್ಮಿ ಮಾಡಿಕೊಟ್ಟಿದ್ದೀವಿ. ಪಿಕ್ಚರ್ ಒಳ್ಳೇದಾಗಲಿ, ರಿಲೀಸ್ಗಂತೂ ನಾವು ಖಂಡಿತ ಸಹಾಯ ಮಾಡ್ತೀವಿ. ಇಷ್ಟು ಮಾತ್ರ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸರ್. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.